ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಮಂಡಕ್ಕಿ ಒಗ್ಗರಣೆ ಅಥವಾ ಮಂಡಾಳ್ ಒಗ್ಗರಣೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಗೊತ್ತಿರ್ಬೋದು, ಮಂಡಕ್ಕಿಗೆ ಮಂಡಾಳು ಪುರಿ ಅಂತೆಲ್ಲ ಹೇಳ್ತಾರೆ. ನಾವಿಲ್ಲಿ ಮಂಡಾಳ್ ಒಗ್ಗರಣೆ ಮಾಡಬೇಕು ಅಂದರೆ ಸಪ್ಪೆ ಪುರಿನ ಬಳಸ್ಕೋಬೇಕು. ಬೇಕಾಗುವ ಪದಾರ್ಥಗಳು: ಮಂಡಕ್ಕಿ ಅಂದರೆ ನಾನಿಲ್ಲಿ ಸಪ್ಪೆ ಪುರಿ ತಗೊಂಡಿದ್ದೀನಿ, ಸುಮಾರು 10 ಕಪ್ನಷ್ಟು. ಒಂದು ದೊಡ್ಡ ಪಾತ್ರೆಯಲ್ಲಿ ಈ ಪುರಿನ ತೊಳಿಲಿಕ್ಕೆ ನೀರನ್ನು ಇಟ್ಕೊಳ್ಳಿ. ಈ ಪುರಿನ ಸ್ವಲ್ಪನೇ ನೀರಿಗೆ ಹಾಕ್ಕೊಂಡು ಇದನ್ನ ಹೀಗೆ ಚೆನ್ನಾಗಿ ತೊಯಿಸ್ಬಿಟ್ಟು ಹೀಗೆ ತೊಳ್ಕೊಂಡು ಇದನ್ನ ಒಂದು ತಟ್ಟೆಗೆ ತೆಕ್ಕೊಳ್ಳಿ. ಹೀಗೆ ಇದನ್ನ ಚೆನ್ನಾಗಿ ಹೀಗೆ ನೆನೆಸ್ಬಿಟ್ಟು ತೆಕ್ಕೊಳ್ಳಿ ತಟ್ಟೆಗೆ. 2 ಮೀಡಿಯಂ ಗಾತ್ರದ ಈರುಳ್ಳಿ ನೀವು ಹೆಚ್ಚು ಹಾಕಿದ್ರೂ ಚೆನ್ನಾಗಿರುತ್ತೆ, ಬೇಡ ಅಂದರೆ ನೀವು ಸ್ವಲ್ಪ ಹಾಕ್ಕೊಂಡ್ರೂ ಆಗುತ್ತೆ. ಒಂದು ಸಣ್ಣ ಲಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ ನಿಮ್ಮ ಖಾರದ ಅಪೇಕ್ಷೆ ಮೇಲೆ ಹಾಕ್ಕೊಳ್ಳಿ. ನಾನಿಲ್ಲಿ 4 ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಒಂದು 10 ಎಲೆಯಷ್ಟು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ತೆಂಗಿನಕಾಯಿ ತುರಿ 1/4 ಅರ್ಧ ಕಪ್ನಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ನಾನಿಲ್ಲಿ 1/4 ಟೀ ಸ್ಪೂನ್ನಷ್ಟು ಇಟ್ಕೊಂಡಿದ್ದೀನಿ. ಎಣ್ಣೆ 3 ಟೇಬಲ್ ಸ್ಪೂನ್ನಷ್ಟು, ಒಗ್ಗರಣೆಗೆ ಸಾಸಿವೆ 1/4 ಟೀ ಸ್ಪೂನ್ನಷ್ಟು, ಉದ್ದಿನಬೇಳೆ ಅರ್ಧ ಟೀ ಸ್ಪೂನು, ಅರಿಶಿನ 1/4 ಟೀ ಸ್ಪೂನು, ಹುರುಗಡ್ಲೆನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಸುಮಾರು 2 ಟೇಬಲ್ ಸ್ಪೂನ್ನಷ್ಟು. ಹಸಿಮೆಣಸಿನ್ಕಾಯಿನ ನಿಮಗೆ ಬೇಕಾದ ಗಾತ್ರಕ್ಕೆ ನೀವು ಹೆಚ್ಕೋಬೋದು, ನಾನಿಲ್ಲಿ ಸಣ್ಣಕ್ಕೆ ಹೆಚ್ಕೋತಾ ಇದ್ದೀನಿ. ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಳ್ಳಿ. ಉಪ್ಪಿಟ್ಟಿಗೆ ಹೆಚ್ಚಿರಲ್ಲ ಅಷ್ಟು ಸಣ್ಣ ಹೆಚ್ಚಿದ್ರೆ ಸಾಕು, ಇನ್ನು ತೀರಾ ಸಣ್ಣ ಅಂತ ಹೆಚ್ಚಬೇಕಾದೇನಿಲ್ಲ. ಕೊತ್ತಂಬರಿ ಸೊಪ್ಪನ್ನು ಕೂಡ ಹೆಚ್ಚಿಟ್ಕೊಳ್ಳಿ. ಒಂದು ಬಾಣಲೆನ ಒಲೆ ಮೇಲಿಟ್ಟು ಸ್ಟವ್ ಆನ್ ಮಾಡ್ಕೊಳ್ಳಿ. ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಪಟಪಟ ಆದಮೇಲೆ ಉದ್ದಿನಬೇಳೆ ಹಾಕಿದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ, ಹಸಿಮೆಣಸಿನ್ಕಾಯಿ ಹಾಕಿ ಒಂದು 20 ಸೆಕೆಂಡ್ಸ್ ಆದಮೇಲೆ ಈರುಳ್ಳಿ ಹಾಕಿ, ಈರುಳ್ಳಿನ ಫ್ರೈ ಮಾಡಿ, ಕರಿಬೇವಿನ ಸೊಪ್ಪನ್ನು ಹೀಗೆ ಮುರಿದ್ಬಿಟ್ಟು ಹಾಕಿ, ಈರುಳ್ಳಿ ಸ್ವಲ್ಪ ಹೊಮ್ಮಣ್ಣಕ್ಕೆ ತೆಗೆದ ಮೇಲೆ ಅರಿಶಿನ ಹಾಕಿ ಒಂದ್ಸಲ ಹೀಗೆ ಫ್ರೈ ಮಾಡಿಬಿಟ್ಟು ನೀವು ತೊಯಿಸ್ಕೊಂಡು ಇಟ್ಕೊಂಡಿರ್ತಿರಲ್ಲ ಮಂಡಕ್ಕಿನ ಅಥವಾ ಪೂರಿನ, ಅದಕ್ಕೆ ಹಾಕಿ, ಹಾಗೆ ಉಪ್ಪು ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಡಿ. ಚೆನ್ನಾಗಿ ಈ ಮಂಡಕ್ಕಿನ ಫ್ರೈ ಮಾಡಿ ಒಂದು 5 ನಿಮಿಷ. ಅದಕ್ಕೆ ಹುರ್ಗಡ್ಲೆ ಪುಡಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಾಗೆ ಲಿಂಬೆಹಣ್ಣನ್ನು ಹಾಕಿ ಚೆನ್ನಾಗಿ ಇದನ್ನ ಎಲ್ಲ ಕಡೆನೂ ಕಾಯಿ ಲಿಂಬೆಹಣ್ಣೆಲ್ಲ ಸ್ಪ್ರೆಡ್ ಆಗೋಂಗೆ ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಹಿಟ್ಟಚ್ಚಿದ ಮೆಣಸಿನ್ಕಾಯಿ ಅಥವಾ ಮೆಣಸಿನ್ಕಾಯಿ ಬೋಂಡನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಈ ಮಂಡಾಳು ಒಗ್ಗರಣೆನ ನೀವು ಉತ್ತರ ಕರ್ನಾಟಕದಲ್ಲಿ ಹೋದರೆ ಸಾಮಾನ್ಯವಾಗಿ ಅವರು ಮಾಡ್ತಾರೆ. ಇದ್ರ ಜೊತೆಗೆ ಅವರು ಹಿಟ್ಟಚ್ಚಿದ ಮೆಣಸಿನ್ಕಾಯಿ ಅಂದರೆ ಮೆಣಸಿನ್ಕಾಯಿ ಬೋಂಡ ಕೂಡ ಅವರು ಮಾಡ್ತಾರೆ. ಇದನ್ನು ಬ್ರೇಕ್ಫಾಸ್ಟ್ಗೆ ನೀವು ಉಪಯೋಗಿಸ್ಕೋಬೋದು. ನೋಡಿದ್ರಲ್ವಾ ಮಂಡಾಳು ಒಗ್ಗರಣೆ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ಇದೇ ಥರ ಒಗ್ಗರಣೆ ಮಂಡಾಳನ್ನ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಮಸ್ಕಾರ.